ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಾನ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಾರ್ನ್ ಈರುಳ್ಳಿ ಮಿರ್ಚಿ ಬಜ್ಜಿ ಮಾಡುವ ಸುಲಭವಾಗಿ 15 ನಿಮಿಷದ ಒಳಗೆ ತಯಾರಿಸುವಂತಹ ಈ ಸ್ನ್ಯಾಕನ್ನು ನಾವಿವತ್ತು ಹೇಳಿಕೊಡ್ತಾ ಇದ್ದೇವೆ. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಪಲ್ಯ ಮಾಡಲಿಕ್ಕೆ ಇವತ್ತೆಂತ ಇಲ್ಲ ಅಂತೇಳಿ ಚಿಂತೆ ಮಾಡುವ ಅಗತ್ಯ ಇಲ್ಲ. ಇವತ್ತು ನೋಡಿ ನಾವೊಂದು ಬಜ್ಜಿ ಮಾಡುವ ರೆಸಿಪಿಯನ್ನು ಹೇಳಿಕೊಡ್ತಾ ಇದ್ದೆ. ಪಲ್ಯದ ಥರನೇ ನೀವು ಉಪಯೋಗಿಸ್ಕೊಳ್ಬೋದು. ಇದಕ್ಕೆ ಒಂದು ಕಾರ್ನ್ ಇದ್ರೆ ಆಯಿತು, ಒಂದು ಈ ಥರ ಮೆಣಸು. ಈ ಮೆಣಸು ಇಲ್ಲ ಅಂತಾದರೆ ಹಸಿಮೆಣಸು ಕೂಡ ಹಾಕ್ಕೊಳ್ಬೋದು. ಹಾಗೆ ಒಂದು ಈರುಳ್ಳಿ. ಇವು ಮೂರಿದ್ದರೆ ಮತ್ತು ಬಾಕಿ ಉಳಿದ ಸಾಮಗ್ರಿಗಳು ನಮ್ಮಲ್ಲಿ ಇದ್ದೇ ಇರ್ತವೆ. ಕಾರ್ನನ್ನು ತೆಗೆದು ನೋಡಿ ಈ ಥರ ತರಿಯಾಗಿ ಒಂದು ಸ್ವಲ್ಪ ಹುಡಿ ಮಾಡಿಕೊಳ್ಳುವ. ಇಲ್ಲದಿದ್ದರೆ ಅದು ಎಣ್ಣೆಗೆ ಹಾಕುವಾಗ ರಟ್ಟುವ ಒಂದು ಚಾನ್ಸ್ ಇರ್ತದೆ. ಅದಕ್ಕೋಸ್ಕರ ಮೆಣಸನ್ನು ನೋಡಿ ಈ ಥರ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಈರುಳ್ಳಿಯನ್ನು ಕೂಡ ಎಷ್ಟು ತೆಳ್ಳಗೆ ಸಾಧ್ಯವೋ ಅಷ್ಟು ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಇಲ್ಲಿ ಇಷ್ಟು ತೆಳ್ಳಗೆ ಸ್ಲೈಸ್ ಮಾಡಿ ಕಲಸಲಿಕ್ಕೆ ಒಂದು ಪಾತ್ರೆ ತಗೊಂಡು ಮೊದಲಿಗೆ ನಾನು ಒಂದು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ. ಇಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಳ್ಬೋದು. ಫಸ್ಟಿಗೆ ಈರುಳ್ಳಿಯನ್ನು ಕಂಪ್ಲೀಟಾಗಿ ಇಂಡಿವಿಜುವಲ್ ಅಂದರೆ ಸಿಂಗಲ್ ಪೀಸ್ಗಳನ್ನಾಗಿ ಮಾಡಿಕೊಳ್ಳಿ. ನೋಡಿ ಈ ಥರ ಹುಡಿ ಇರಲಿ ಇದು. ಇದಕ್ಕೆ ಈಗ ಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ನನ್ನು. ಇದಕ್ಕೆ ನಾನೀಗ ಉಪ್ಪೆಲ್ಲ ಏನು ಹಾಕಲಿಲ್ಲ, ಸುಮ್ಮನೆ ಜಸ್ಟ್ ಒಮ್ಮೆ ಪಲ್ಸ್ ಮಾಡಲಿಕ್ಕೆ ತಿರುಗಿಸಿದ್ದಷ್ಟೇ. ಜೋಳ ಬೇಗ ಸಣ್ಣ ಆಗ್ತದೆ, ಹಾಗಾಗಿ ನುಣ್ಣಗೆ ಪೇಸ್ಟ್ ಏನಾಗೋದು ಬೇಡ ನಮಗಿದೆ. ಇಲ್ಲಿ ಈ ಮೂರನ್ನು ಕೂಡ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳುವ. ಉಪ್ಪು ಹಾಕ್ಕೊಂಡು ಇದನ್ನು ಒಂಚೂರು ಮಿಕ್ಸ್ ಮಾಡಿ ಹೀಗೆ ಬಿಟ್ಟರೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇದು ಬಿಟ್ಕೊಳ್ತದೆ. ಆಮೇಲೆ ಇದಕ್ಕೆ ನಾವು ಅಕ್ಕಿ ಹುಡಿ ಕಡಲೆ ಹುಡಿ ಎಲ್ಲ ಸೇರಿಸ್ಕೊಳ್ಳುವ. ಒಂದು 10 ನಿಮಿಷ ನೀವು ಹೀಗೆ ಉಪ್ಪು ಹಾಕಿ ಬಿಟ್ಟರೆ ಅದಕ್ಕೆ ಎಷ್ಟು ನೀರು ಬೇಕೋ ಆ ನೀರನ್ನು ಅದೇ ಬಿಟ್ಕೊಂಡಿರ್ತದೆ. ಈಗ 10 ನಿಮಿಷ ಆಯ್ತಿದು. ನೋಡಿ ಇದು ನೀರೆಷ್ಟು ಬಿಟ್ಕೊಂಡಿದೆ ಅಂತೇಳಿ. ಈ ನೀರಿಗೆ ಈಗ 3 ಟೇಬಲ್ ಸ್ಪೂನಷ್ಟು ಕಡಲೆ ಹುಡಿ ಹಾಗೂ 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹುಡಿ ಹಾಕ್ಕೊಳ್ತಾ ಇದ್ದೇನೆ. ಬೇಕು ಅಂತಾದರೆ ಮತ್ತೆ ಸೇರಿಸ್ಕೊಳ್ಳುವ. ಅಷ್ಟನ್ನು ಹಾಕ್ಕೊಂಡಿದ್ದೇನೆ ನಾನೀಗ. ಇದನ್ನೊಮ್ಮೆ ಮಿಕ್ಸ್ ಮಾಡುವ. ಇದು ತೆಳ್ಳಗೆ ಹರಿಯುವಂಥ ಹಿಟ್ಟು ಬೇಡ, ನಮಗೆ ಗಟ್ಟಿಯಾಗಿ ಬೇಕಿದು. ನಾವು ನೀರುಳ್ಳಿ ಬಜ್ಜಿ ಎಲ್ಲ ಹೇಗೆ ಮಾಡ್ತೇವೆ ಅದೇ ಥರ ಅಷ್ಟಕ್ಕಿದ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಇದಕ್ಕೆ ಬೇರೆಲ್ಲ ಮಸಾಲೆ ಹುಡಿಗಳು ಬೇಕು ಅಂತಾದರೆ ಅದನ್ನು ಹಾಕ್ಕೊಳ್ಬೋದು. ನಾನಿವತ್ತೇನು ಹಾಕ್ತಿಲ್ಲ, ಸಿಂಪಲಾಗಿ ಮಾಡ್ತಾಯಿದ್ದೇನೆ. ಎಲ್ರಿಗೂ ಕೂಡ ತಿನ್ನುವ ಹಾಗೆ, ಇಲ್ಲದಿದ್ದರೆ ಮಕ್ಕಳಿಗೆಲ್ಲ ತಿನ್ನಲಿಕ್ಕೆ ಕಷ್ಟ ಆಗ್ತದಲ್ಲ. ಹಾಗಾಗಿ ಮೆಣಸಿನ ಹುಡಿ ಆಗಲಿ ಬೇರೆ ಗರಂ ಮಸಾಲ ಯಾವುದು ಹಾಕ್ತಾ ಇಲ್ಲ. ಇದಕ್ಕೆ ಜಸ್ಟ್ ಉಪ್ಪು ಮಾತ್ರ ಹಾಕ್ಕೊಂಡಿದ್ದೇನೆ ಇಲ್ಲಿ. ಇದು ನೋಡಿ ಈಗ ಇದು ರೆಡಿ ಆಯ್ತು. ಇದು ಸಾಕಿದು ನೋಡಿ ಈ ಥರ ಅಳತೆಯಲ್ಲಿದ್ದರೆ ಸಾಕಿದು. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಬಿಸಿಯಾಗಿದೆ ನೋಡ್ತೇನೆ. ಬಿಸಿ ಆಗಿದೆ ಇದೀಗ. ಇದಕ್ಕೆ ಸಣ್ಣದಾಗಿ, ತುಂಬ ದೊಡ್ಡ ಬೇಡ. ನೋಡಿ ಈ ಥರ ಸಣ್ಣದಾಗಿ ಬಿಟ್ಕೊಳ್ಳುವ ಇದನ್ನು. ಅದು ಹಾಗೆ ಸಣ್ಣ ಬಿಡೋದ್ರಿಂದಾಗಿ ಅದು ಕ್ರಿಸ್ಪಾಗಿ ಬರ್ತದೆ. ಹಾಗೆ ಊಟಕ್ಕೆ ಕೂಡ ತುಂಬ ರುಚಿಯಾಗ್ತದೆ ಅದು. ಖಾರ ಬೇಕು ಅಂತ ಹೇಳೋರು ಖಾರ ಹಾಕ್ಕೊಳ್ಬೋದು. ಹಸಿಮೆಣಸು ಹಾಕ್ಕೊಳ್ಬೋದು, ಮೆಣಸಿನ ಹುಡಿ ಹಾಕ್ಕೊಳ್ಬೋದು. ಗರಂ ಮಸಾಲೆ ಇಷ್ಟಪಡೋರು ಗರಂ ಮಸಾಲೆ ಹಾಕ್ಕೊಳ್ಬೋದು. ನಿಮಗೆ ಏನೇನು ಇಷ್ಟ ಉಂಟು ಅದನ್ನು ಹಾಕ್ಕೊಳ್ಬೋದು. ನಾನಿವತ್ತೇನು ಹಾಕ್ತಿಲ್ಲ, ಹಾಗೆ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಇವತ್ತು. ಒಮ್ಮೆ ಎಣ್ಣೆಯಲ್ಲಿ ಎಷ್ಟು ಹಿಡಿತದೆ ಅಷ್ಟು ಹಾಕ್ಕೊಳ್ಬೋದು. ಹಾಕಿದ ಕೂಡಲೇ ಅದನ್ನು ಮುಟ್ಲಿಕ್ಕೆ ಹೋಗಬೇಡಿ. 1-2 ನಿಮಿಷ ಅದು ಶೇಪ್ ಹಿಡ್ಕೊಳ್ಳಿ. ಆಮೇಲೆ ಅದನ್ನು ಮಗಚಿ 2 ಕಡೆಯನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಬೇಯಿಸ್ಕೊಳ್ಳಿ. ತುಂಬ ದೊಡ್ಡ ಬಿಡೋದು ಬೇಡ ಅದನ್ನು, ಯಾಕೆಂದರೆ ಒಳಗಡೆ ಅದು ಹಸಿ ಇರ್ತದೆ. ಹಾಗೆ ಕ್ರಿಸ್ಪ್ ಕೂಡ ಬರೋದಿಲ್ಲ. ಸಣ್ಣದಾಗಿ ಬಿಟ್ಟರೆ ತಿನ್ನಲಿಕ್ಕೆ ಕೂಡ ಸುಲಭ. 1 ಬೈಟಿಗೆ ಸಾಕಾಗ್ತದೆ. 1 ಬೈಟ್ ಪಕೋಡ ಅಂತೇಳಿ ಹೇಳ್ತಾರಲ್ಲ ಆ ಥರ ಸಣ್ಣದಾಗಿ ಬಿಡಿ.
ಅವಾಗ ಅದನ್ನು ಮಗುಚುತ್ತಾರೆ. ಇಲ್ಲರೂ ಒಂದು ಸೈಡ್ ಮಾತ್ರ ಬೇಯ್ತದೆ, ಒಂದು ಸೈಡು ವೈಟಾಗಿ ಉಳಿತದೆ, ಅಂದರೆ ಹಸಿಯಾಗಿ ಉಳಿತದೆ. ಎರಡೂ ಕಡೆ ತಿರುಗಿಸಿ ಬೇಯಿಸಿ ಅದನ್ನು. ಆವಾಗ ಎರಡೂ ಕಡೆ ಕೂಡ ಕ್ರಿಸ್ಪಾಗಿ ರುಚಿಯಾಗಿ ಸಿಗ್ತದೆ ನಿಮಗೆ. ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು. 1 ನಿಮಿಷ ಫ್ರೈ ಆದರೆ ಇದು ರೆಡಿ ಆಗ್ತದೆ. ಈಗ ಹತ್ತು ನಿಮಿಷದೊಳಗೆ ನಿಮಗೆ ಇದನ್ನು ರೆಡಿ ಮಾಡಿಕೊಳ್ಬೋದು. ಹಾಗೆಯೇ ಇದು ವರ್ಕಿಂಗ್ ವುಮನ್ಸಿಗೆ ಇರ್ಬೋದು, ಅಥವಾ ಬ್ಯಾಚುಲರ್ ಮಕ್ಕಳಿಗೆ ಇರ್ಬೋದು, ಕೆಲಸಕ್ಕೆ ಹೋಗೋ ಮಕ್ಕಳಿರ್ಬೋದು, ಅಥವಾ ಕಲೀಲಿಕ್ಕೆ ಅಂತೇಳಿ ರೂಮ್ ಮಾಡಿರ್ತಾರೆ ಅಂಥ ಮಕ್ಕಳಿಗೆ ಸಾಯಂಕಾಲ ಹೊತ್ತಿಗೆ ಸ್ನ್ಯಾಕ್ ತಿನ್ನಬೇಕು ಅಂತ ಆದಾಗ ಇದನ್ನು 15 ನಿಮಿಷದಲ್ಲಿ ರೆಡಿ ಮಾಡಿಕೊಳ್ಬೋದು. ಈ ಥರ ಇದು ನೋಡಿ ಈಗ ರೆಡಿ ಆಯಿತು. ಇದನ್ನು ತೆಗೆಯುವ. ನೋಡಿ ಆಲ್ಮೋಸ್ಟ್ ನೊರೆ ಬರುವಂಥದ್ದು ನಿಂತೋಯ್ತು. ಮಾಡಲಿಕ್ಕೆ ಗೊತ್ತಾಗದವರಿಗೆ ಹೇಳಿದ್ದು ನಾನು, ಅಂದರೆ ಬಿಗಿನರ್ಸ್ ಇರ್ತಾರಲ್ಲ ಅವರಿಗೆ ಹೇಗೆ ತೆಗಿಬೇಕು, ಎಷ್ಟೊತ್ತಿಗೆ ತೆಗಿಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಅವರಿಗೆ ಆಲ್ಮೋಸ್ಟ್ ಅದರಲ್ಲಿ ನೊರೆ ನಿಲ್ತಾ ಬರ್ತದೆ, ಕಲರ್ ಗೋಲ್ಡನ್ ಬ್ರೌನ್ ಆಗ್ತದೆ, ಆವಾಗ ತೆಗೆದ್ರೆ ಆಯಿತು. ಅದೇ ಥರ ಎಲ್ಲವನ್ನು ಕೂಡ ಮಾಡಿಕೊಳ್ಳುವ. ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ಅಡಿಗೆಯೊಂದಿಗೆ, ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.